BJP ಮುಖಂಡನ ಮೇಲೆ ಏನು ಹಲ್ಲೆ ನಡೆದಿದೆಯಲ್ಲ ಅದು ವೈಯಕ್ತಿಕ ದ್ವೇಷವಾಗಿಯೇ ಈ ಹಲ್ಲೆಯನ್ನು ಮಾಡಲಾಯ್ತಾ ಎನ್ನುವಂತಹ ಪ್ರಶ್ನೆ ಇದೆ. ಪುಂಡ ಪೋಖರಿಗಳಿಂದ ಹಲ್ಲೆ ಆಗಿದೆ, ಆ ಗ್ಯಾಂಗ್ ಬಂದು ಹಲ್ಲೆ ಮಾಡಿದೆ. ಹಾಗಾದರೆ ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು? ರಾಜಕೀಯ ದ್ವೇಷವೋ ಅಥವಾ ಬೇರೆ ಏನಾದರೂ ವಿಷಯ ಇದೆಯಾ? BJP ಮುಖಂಡನ ಮೇಲೆ ಹಲ್ಲೆ ಮಾಡಿದೆ ಒಂದು ಗುಂಪು ಬಂದು ಏಕಾಏಕಿಯಾಗಿ ದಾಳಿಯನ್ನು ನಡೆಸಿರುವಂಥದ್ದು. BJP ಮುಖಂಡನ ಮೇಲೆ ವೈಯಕ್ತಿಕ ದ್ವೇಷಕ್ಕೇನೆ ಹಲ್ಲೆ ನಡೀತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಈ ಪುಂಡ ಪೋಖರಿಗಳಿಗೆ ಬ್ರೇಕ್ ಹಾಕೋರು ಯಾರೂ ಕೂಡ ಇಲ್ವಾ? ಹಾಗಾದ್ರೆ ಯಾಕೆಲ್ಲರೂ ಸುಮ್ಮನೆ ಇದ್ದಾರೆ? ಅಲ್ಲಿ ಚಿಕ್ಕಮಗಳೂರಿನಲ್ಲಿ BJP ಮುಖಂಡನ ಮೇಲೆ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಿದೆ, ವೈಯಕ್ತಿಕ ದ್ವೇಷಕ್ಕೆ ನಡೀತಾ ಈ ಭೀಕರ ಹಲ್ಲೆ ಎನ್ನುವಂತಹ ಪ್ರಶ್ನೆ ಕೂಡ ಮೂಡಿಸ್ತಾ ಇದೆ. BJP ಮುಖಂಡ ಆನಂದ್ ಮೇಲೆ ಮುಗಿಬಿದ್ದಿದ್ದಾರೆ ಕೆಲ ಕಿರಾತಕರು. ಈಗ ಹಾಗಾದ್ರೆ ಅವರು ಯಾರು? ಯಾಕೆ ಹಲ್ಲೆಯನ್ನ ಮಾಡಿದ್ರು? ಹಲ್ಲೆ ಮಾಡೋದಕ್ಕೆ ಮಾನಕ್ಕೆ ಏನು ಕಳಿಯೋದಕ್ಕೆ ಏನಾದರೂ ಅವರು ಪ್ಲಾನ್ ಮಾಡ್ಕೊಂಡಿದ್ರ? ಅವ್ರಿಗೇನೋ ಅಧಿಕಾರ ಇದೆ ಈಗ ಹಲ್ಲೆ ನಡೆಸೋಕೆ. ಏಕೆಯಾಗಿ ಒಂದು ಹಲ್ಲೆಯನ್ನು ಮಾಡಿದ್ರು. ಮತ್ತೆ ಕಾನೂನನ್ನ ಕೈಗೆತ್ತಿಕೊಂಡಂತಹ ಈ ಗ್ಯಾಂಗ್ಗೆ ಬ್ರೇಕ್ ಹಾಕೋರು ಯಾರು ಇಲ್ವಾ? ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಸುಮ್ಮನೆ ಇದ್ದಾರೆ ಈ ಒಂದು ವಿಚಾರವಾಗಿ. ನೈತಿಕ ಪೊಲೀಸ್ ಗಿರಿ ಹೆಸರಲ್ಲಿ ದರ್ಪ ಪ್ರದರ್ಶಿಸುತ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಚಿಕ್ಕಮಗಳೂರು ಪೊಲೀಸರಿಗೆ ಗ್ಯಾಂಗ್ ಮೇಲೆ ಮೊದಲು ಏನು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ನೀವು. ಆದರೆ ಈ ಒಂದು ವಿಚಾರದಲ್ಲಿ ಕೇಳಿ ಬಂದಿರುವಂಥದ್ದು ಏನಂದರೆ, ಈಗಾಗಲೇ ನೋಡಿದಾಗಿ ಯಾರು ಕೇಸ್ ಕೊಟ್ಟಿಲ್ಲ ಅಂತ. ಕೊಡದೇ ಇದ್ರೂ ಕೂಡ ಒಂದು ಘಟನೆ ಆಗಿದೆ, ಒಬ್ಬ ಮುಖಂಡನ ಮೇಲೆ ಹಲ್ಲೆ ಆಗಿದೆ ಅಂದರೆ ಅವರೇ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿಕೊಂಡು ಸುಮುಟೋ ಕೇಸ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ತನಿಖೆಯನ್ನು ಕೂಡ ಮಾಡ್ಬೋದು. ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. BJP ಮುಖಂಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರು ಯುವತಿಯ ಜೊತೆ ಸಿಕ್ಕಾಕೊಂಡಿದ್ರು ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ. ಯಾವ ಕಾರಣ ಇದೆ ಅಂದರೆ ಇದೇ ಒಂದು ಕಾರಣ ಅಂತ. ಆದರೆ ಈ ರೀತಿಯಾಗಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋಕ್ಕೆ ಅವ್ರಿಗೇನು ಅಧಿಕಾರ ಇದೆ? ಯಾರು ಕೂಡ ಇವರನ್ನು ತಡೆಯೋಕೆ ಆಗ್ತಾ ಇಲ್ವಾ? ಹಾಗಾದರೆ ನಾವು ಮಾಡಿದ್ದೇ ಸರಿ ಅಂತ ನಡೆದುಕೊಳ್ತಾ ಇದ್ದಾರೆ. ಪೊಲೀಸರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಆದರೆ ಅವರು ಕೂಡ ಏನೂ ಮಾಡ್ತಿಲ್ಲ. ಈ ಒಂದು ವಿಚಾರವಾಗಿ ಸುಮ್ಮನೆ ಬಂದು ಮಾತುಕತೆ ನಡೆಸಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಇದೆಷ್ಟರ ಮಟ್ಟಿಗೆ ಸರಿ? ನೈತಿಕ ಪೊಲೀಸ್ಗಿರಿ ನಡೀತಾ ಇದೆ, ಆ ಹೆಸರಲ್ಲಿ ದರ್ಪವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನು ಹೇಳೋರು ಕೇಳೋರು ಯಾರು ಇಲ್ದಂತ ಆಗ್ಬಿಟ್ಟಿದೆ. ಪುಂಡ ಪೋಖರಿಗಳು ಗ್ಯಾಂಗನ್ನು ಕಟ್ಕೊಂಡು ನಮ್ಮದೇ ಆಟ ನಡೆಯುತ್ತೆ ಅಂತ ಹೇಳಿ ಹಲ್ಲೆ ಮಾಡ್ತಾ ಇದ್ದಾರೆ. ನಡು ರಸ್ತೆಯಲ್ಲಿ ಜಗಳ ತಗೊಂಡಿದ್ದಾರೆ. ಆ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನೇ ನೀವು ನೋಡ್ತಾ ಇರುವಂಥದ್ದು. ನೋಡಿ ಹೆಂಗೆ ಪ್ರಶ್ನೆ ಮಾಡ್ತಾ ಇರೋದು, ಏನು ಎತ್ತ ಅಂತ ಹೇಳಿ. ಇದೇ ವಿಚಾರವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷನಿಗೆ ಹಲ್ಲೆ ನಡೆಸಿದ್ದಾರೆ. ಯಾರಾಗಾದ್ರೆ ಅವರು ಚಿಕ್ಕಮಗಳೂರು ಕಾಟೇಜ್ನಲ್ಲಿ ನಡೆದಂತಹ ಐಡ್ರಾಮಾ. ಅದರ ಉದ್ದೇಶ ಏನಿತ್ತು? ಹಲ್ಲೆ ನಡೆಸಿದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಯಾರು ಹಲ್ಲೆ ಮಾಡಿದ್ರಲ್ಲ ಅವರೇ ವಿಧವೆ ಮಹಿಳೆಯೊಂದಿಗೆ ಇದ್ದಾರೆ ಅಂತ ಹೇಳಿ ಆನಂದ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹಲ್ಲೆ ಮಾಡುವಷ್ಟು ಧೈರ್ಯ ಈ ಗ್ಯಾಂಗ್ಗೆ ಎಲ್ಲಿಂದ ಬಂತು ಹಾಗಾದ್ರೆ? ಅಥವಾ ಯಾರಾದ್ರೂ ಹೇಳಿ ಕಳಿಸಿದ್ರ? ತಪ್ಪು ಮಾಡಿದ್ದಾರೆ, ಕಾನೂನಿದೆ, ಹೊಡೆಯಲು ಇದಕ್ಕೆ ಹಕ್ಕು ಕೊಟ್ಟೋರು ಯಾರು ಹಾಗಾದ್ರೆ? ಇವರಿಗೆ ರಾಜಕೀಯ ನಾಯಕನ ಮೇಲೆ ಗ್ಯಾಂಗ್ ವಾರ್ ಮಾದರಿಯಲ್ಲಿ ದಾಳಿ ನಡೆದಿದೆ. ಹಳೆಯ ಅಗಿತನ ತೀರಿಸಿಕೊಳ್ಳಲು ಈ ಸಂದರ್ಭದಲ್ಲೇ ಇದನ್ನು ಬಳಸಿಕೊಂಡ್ರ ಹಂತಕರು, ಹಲ್ಲೆ ಮಾಡಿದವರು. ವೈರಲ್ ವಿಡಿಯೋವನ್ನು ಆಧರಿಸಿ ಸುಮುಟೋ ಕೇಸನ್ನು ದಾಖಲಿಸ್ತಾರ ಅಲ್ಲಿನ ಪೊಲೀಸರು. ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷರು, ಅದರ ಜೊತೆಗೆ BJP ಮುಖಂಡ ಕೂಡ ಹೌದು. CT ರವಿ ಅವರ ಆಪ್ತ ಅಂತ ಕೂಡ ಹೇಳಲಾಗ್ತಾ ಇದೆ. ಹೋಮ್ ಸ್ಟೇನಲ್ಲಿ ಇವರು ಯುವತಿಯ ಜೊತೆ ಕಾಣಿಸ್ಕೊಂಡಿದ್ರು ಅಥವಾ ಸ್ಟೇ ಹಾಕಿದ್ರು. ಆ ವಿಚಾರ ಈ ಗ್ಯಾಂಗ್ ಗೊತ್ತಾಗಿದೆ. ಅವರು ಬಂದು ಹಲ್ಲೆ ನಡೆಸಿದ್ದಾರೆ. ನಿಜವಾಗಿಯೂ ಕೂಡ ಅದೇ ಕಾರಣ ಇತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಇವರನ್ನ ಹೋಗಿ ಹಲ್ಲೆ ಮಾಡಿ ಅಂತ ಹೇಳಿ ಕಳಿಸ್ತೋರು ಯಾರು ಹಾಗಾದ್ರೆ? ಹಳೆಯ ದ್ವೇಷಗಳು ಏನಾದರೂ ಇಲ್ಲಿ ಈ ಸಮಯದಲ್ಲಿ ಉಪಯೋಗ ಆಗ್ತಾ ಇದೆ? ಯಾವುದೋ ರೀಸನ್ ಸಿಕ್ಕಿರೋದಿಲ್ಲ, ಈಗ ಸಿಕ್ಕಿದೆ. ಇದನ್ನೇ ಇಟ್ಕೊಂಡು ಹಲ್ಲೆ ಮಾಡದಂತೆ ಕಾಣ್ತಾ ಇದೆ. ಎಲ್ಲಿಂದ ಬಂತು ಆ ಗ್ಯಾಂಗ್? ಹಾಗಾದ್ರೆ ಯಾರು ಕರೆಸಿದ್ರು?
ಯಾರು ಹೇಳಿದರು? ಈ ವಿಚಾರವನ್ನು ಹೇಳಿದ್ಯಾರು ಮೊದಲಿಗೆ? ಅಥವಾ ಇಲ್ಲೇ ಇದ್ದಾರೆ ಅಂತ ಅಡ್ರೆಸ್ ಕೊಟ್ಟವ್ರು ಯಾರು? ವಿಧವಾ ಮಹಿಳೆಯ ಜೊತೆ ಆನಂದ್ ಇದ್ದಾರೆ, ಕಾಣಿಸ್ಕೊಂಡಿದ್ದಾರೆ, ಅವರಲ್ಲಿ ಸ್ಟೇ ಆಗಿದ್ದಾರೆ ಅಂತ ವಿಚಾರವನ್ನು ಯಾರು ಬಹಿರಂಗಪಡಿಸಿದ್ರು? ಬಹಿರಂಗಪಡಿಸಿದ ಮೇಲೆ ಇವರು ಏಕಾಏಕಿಯಾಗಿ ಹೋಗಿ ಹಲ್ಲೆ ಮಾಡಿದ್ದಾರೆ. ಯಾವ ಧೈರ್ಯದಲ್ಲಿ ಹಲ್ಲೆ ಮಾಡಿದರು? ಒಬ್ಬ ಮುಖಂಡನ ಮೇಲೆ ಹಲ್ಲೆ ಮಾಡಿದರೆ ಕಾನೂನು ಕ್ರಮ ಆಗುತ್ತೆ ಅನ್ನುವಂಥದ್ದು ಅರಿವಿಲ್ವಾ? ಅಥವಾ ಇದ್ದು ಕೂಡ ಯಾರು ಏನು ಮಾಡ್ಕೊಳ್ತಾರೆ ನಮ್ಮನ್ನು ಅನ್ನುವಂಥ ಧೈರ್ಯನ? ಅಥವಾ ನಾವೇನೇ ಮಾಡಿದರೂ ಕೂಡ ನಮ್ಮಿಂದ ಕಾಪಾಡೋಕೆ ಕೆಲವರು ಇದ್ದಾರೆ ಅನ್ನುವಂಥ ನಂಬಿಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಡಿಯೋವನ್ನು ಬಿಟ್ಟಿದ್ದಾರೆ. ಮಾನ ಮರ್ಯಾದೆಯನ್ನು ಹರಾಜಾಕುವಂಥ ಉದ್ದೇಶದಿಂದ ಮಾಡಿದಂತೆ ಕಾಣ್ತಾ ಇದೆ. ಇದನ್ನು ಅವರು ತಮ್ಮ ಪ್ರೈವೇಟ್ ಆದಂತಹ ಲೈಫನ್ನು ಕಳೆಯೋಕೆ ಕೂಡ ಆಗಿರ್ಬೋದು, ಅಥವಾ ಏನೇ ಇರ್ಬೋದು, ಅಥವಾ ಅವರೇನಾದರೂ ಆ ಮಹಿಳೆಯ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದರೆ ಅಥವಾ ಬಲವಂತವಾಗಿ ಎಳೆದುಕೊಂಡು ಹೋಗಿದ್ರೆ ಆಗ ಪ್ರಶ್ನೆ ಮಾಡಿ ಕೇಳಿ, ಓಕೆ, ಅದರಲ್ಲೇನು ತಪ್ಪಿಲ್ಲ. ಅವರು ಇಷ್ಟವಾಗಿ ಹೋಗಿರ್ಬೋದು, ಅವರಿಬ್ಬರ ಮಧ್ಯೆ ಒಂದು ಒಳ್ಳೆಯ ಸ್ನೇಹ ಸಂಬಂಧ ಇರಬಹುದು. ಅದನ್ನು ಪ್ರಶ್ನೆ ಮಾಡೋಕೆ ನೀವ್ಯಾರು ಅಂತ. ಆ ಮಹಿಳೆಗೇನೆ ತೊಂದರೆ ಆಗಿಲ್ಲ ಅಂತಂದರೆ ಅದನ್ನು ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ? ಆ ವಿಧವಾ ಮಹಿಳೆ ಏನಿದ್ದಾರೆ ಅವ್ರಿಗೆ ಗಂಡ ಇರೋದಿಲ್ಲ, ಇವರು ಇಬ್ಬರ ಮಧ್ಯೆ ಪರಿಚಯ ಆಗಿರುತ್ತೆ, ಪರಿಚಯ ಆಗಿ ಈ ರೀತಿ ಇವರು ಓಡಾಡ್ಕೊಂಡು ಇರ್ಬೋದು. ಆದರೆ ಇವ್ರು ಯಾಕೆ ಬಂದು ಹೊಡೆದ್ರು, ಹಲ್ಲೆ ಮಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಕಾನೂನನ್ನು ಕೈಗೆ ತೊಗೊಂಡು ಈಗ ಹಲ್ಲೆ ಮಾಡೋದು ಸರಿ ಇಲ್ಲ. ಅಲ್ಲಿನ ಪೊಲೀಸರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು, ಸುಮಟೋ ಕೇಸನ್ನು ಹಾಕ್ಕೋಬೇಕು, ಅವ್ರನ್ನ ಒದ್ದು ಒಳಗಾಕಬೇಕು. ಅವರೇನು ಸಾಮಾನ್ಯ ವ್ಯಕ್ತಿ ಏನೋ ಅಲ್ಲ. ನಗರಾಭಿವೃದ್ಧಿ, ಚಿಕ್ಕಮಗಳೂರು ನಗರಾಭಿವೃದ್ಧಿ ಏನಿದೆ ಅದರ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು. ಅವ್ರ ಮೇಲೆ ಹಲ್ಲೆ ಆಗಿದೆ. ಒಂದು ರೀತಿಯಲ್ಲಿ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೊಂದು ಇದೊಂದು ನೆಪ ಅಷ್ಟೇ. ಆ ಮಹಿಳೆಯ ಜೊತೆ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ನೆಪ ಇರ್ಬೋದು, ಬೇರೆ ಏನಾದರೂ ಕಾರಣಗಳು ಇರ್ಬೋದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೇಸನ್ನು ದಾಖಲಿಸಿಕೊಂಡು ತನಿಖೆ ಮಾಡಬೇಕು. ತನಿಖೆಯಾದ ನಂತರ ಈ ವಿಚಾರದಲ್ಲಿ ನಿಜಾಂಶ ಏನಿದೆ, ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು, ಮುಖ್ಯವಾಗಿ ಇವ್ರನ್ನ ಕಳಿಸ್ದೋರು ಯಾರು, ಯಾವ ರೀತಿಯಾಗಿ ಹಲ್ಲೆ ನಡೆದಿದೆ, ಅದೆಲ್ಲ ವಿಚಾರ ಕೂಡ ಗೊತ್ತಾಗಬೇಕಾಗಿದೆ. ಇಲ್ಲಾಂದರೆ ಪೊಲೀಸರು ಕೂಡ ಸುಮ್ಮನೆ ಆಗಿಬಿಟ್ರೆ ಈ ರೀತಿಯಾದ ಘಟನೆಗಳು ಪದೇ ಪದೇ ನಡೆಯುತ್ತೆ. ಇವ್ರಿಗೂ ಕೂಡ ಯಾವುದೇ ಭಯ ಇರೋದಿಲ್ಲ, ನಾವೇನು ಮಾಡಿದ್ರು ಕೂಡ ನಡೆಯುತ್ತೆ ಬಿಡಿ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.